ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 27, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಭಾರತವು 2024ರ ಏಪ್ರಿಲ್ನಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳ ಮೊಟ್ಟಮೊದಲ ರವಾನೆಯನ್ನು ಯಾವ ದೇಶಕ್ಕೆ ಹಸ್ತಾಂತರಿಸಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಫಿಲಿಪೈನ್ಸ್ ದೇಶಕ್ಕೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ನೀವಿಲ್ಲಿ ಗಮನಿಸಬಹುದು ನೋಡಿ, ಫಿಲಿಪೈನ್ಸ್ ಅವೈಟಿಂಗ್ ಇಂಡಿಯಾಸ್ 375 ಮಿಲಿಯನ್ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಡೆಲಿವರಿ ಆಗಿರತಕ್ಕಂಥದ್ದು. ಟೋಟಲ್ ಆಗಿ ಭಾರತವು ಫಿಲಿಪೈನ್ಸ್ ದೇಶಕ್ಕೆ 375 ಮಿಲಿಯನ್ ಹಣದ ರೂಪದಲ್ಲಿ, ಅಂದರೆ ಈ ಒಂದು ಒಪ್ಪಂದದೊಂದಿಗೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳನ್ನು ಹಸ್ತಾಂತರ ಮಾಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಭಾರತವು ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನು ಪೂರೈಸಲು ಪ್ರಾರಂಭಿಸಿದೆ. ಇದರ ಅಡಿಯಲ್ಲಿ ಭಾರತವು ಏಪ್ರಿಲ್ 19, 2024ರಂದು ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳ ಮೊಟ್ಟಮೊದಲ ಸೆಟ್ಟನ್ನು ಕಳುಹಿಸಿದೆ. ಈ ಶಸ್ತ್ರಾಸ್ತ್ರ ವ್ಯವಸ್ಥೆಗೆ ಸಂಬಂಧಿಸಿದ ಒಪ್ಪಂದವನ್ನು 2022ರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. 2022ರಲ್ಲಿ ಈ ಶಸ್ತ್ರಾಸ್ತ್ರ ವ್ಯವಸ್ಥೆಗಾಗಿ ಭಾರತ ಮತ್ತು ಫಿಲಿಪೈನ್ಸ್ ನಡುವೆ $375 ಮಿಲಿಯನ್ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಭಾರತೀಯ ವಾಯುಪಡೆಯು ಅಂದರೆ IAF ತನ್ನ C-17 ಗ್ಲೋಬ್ ಮಾಸ್ಟರ್ ಕಾರ್ಗೋ ವಿಮಾನವನ್ನು ಈ ಕ್ಷಿಪಣಿಗಳೊಂದಿಗೆ ಫಿಲಿಪೈನ್ಸ್ಗೆ ಕಳುಹಿಸಿದೆ. ನೋಡಿ, ಅಂದರೆ ಭಾರತದ C-17 ಗ್ಲೋಬ್ ಮಾಸ್ಟರ್ ಕಾರ್ಗೋ ವಿಮಾನ ಏನಿದೆ, ಈ ವಿಮಾನದೊಂದಿಗೆ ಈ ಕ್ಷಿಪಣಿಗಳನ್ನು ಕಳಿಸಿಕೊಟ್ಟಿದೆ. ಚೀನಾದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಸಮಯದಲ್ಲಿ ಫಿಲಿಪೈನ್ಸ್ ಬ್ರಹ್ಮೋಸನ್ನು ಪಡೆಯುತ್ತಿದೆ ಎಂಬುದು ಗಮನದಲ್ಲಿರಲಿ. ಇನ್ನು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳ ಬಗ್ಗೆ ನಾವು ನೋಡೋದಾದರೆ, ಬ್ರಹ್ಮೋಸ್ ಎಂಬುದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ನೋಡಿ, ಇದೊಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದರ ವೇಗ ಸರಿಸುಮಾರು 2.8 ಮ್ಯಾಕ್ ಆಗಿದೆ, ಅಂದರೆ ಅತ್ಯಂತ ವೇಗ ಇದು. ಮತ್ತು ಅದರ ವ್ಯಾಪ್ತಿ ನೋಡೋದಾದರೆ 290 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಗಮನಿಸಿ, ಇದರ ವ್ಯಾಪ್ತಿ ಅಂದರೆ 290 ಕಿಲೋಮೀಟರು, ವೇಗ 2.8 ಮ್ಯಾಕ್ ವೇಗದಲ್ಲಿ ಚಲಿಸುತ್ತದೆ. ಈ ಕ್ಷಿಪಣಿಯ ವಿಶೇಷವೆಂದರೆ ಇದನ್ನು ಜಲಾಂತರ್ಗಾಮಿ ಹಡಗು, ವಿಮಾನ ಅಥವಾ ಭೂಮಿಯಿಂದ ಉಡಾಯಿಸಬಹುದಾದಂಥ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಿಸ್ AI ಎಂಬ ಸೌಂದರ್ಯ ಸ್ಪರ್ಧೆಯನ್ನು ಕೃತಕ ಬುದ್ಧಿಮತ್ತೆಗಾಗಿ ಏರ್ಪಡಿಸಲಾಗಿದೆ. ಹಾಗಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಎಂದು ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, ಜಾನ್ ಮೆಕಾರ್ಥಿ. ನೋಡಿ, ಜಾನ್ ಮೆಕಾರ್ಥಿ ಅವರನ್ನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಫಾದರ್ ಅಂತ ಕರಿತೀವಿ. ಸೊ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸೃಷ್ಟಿ ಮಾಡಿದಂಥವರಾಗಿದ್ದಾರೆ. ಗಮನಿಸಿ, ವರ್ಲ್ಡ್ ಫಸ್ಟ್ ಮಿಸ್ AI ಅಂತ ಕರಿತೀವಿ. ಅಂದರೆ ನೋಡಿ, ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್, ಈ ರೀತಿಯಲ್ಲೇ ಮಿಸ್ AI ಆಯೋಜನೆಯಾಗಿದೆ. ಸೊ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಯೋಜನೆಯಾಗಿರ್ತಕ್ಕಂಥದ್ದು ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಬ್ಯೂಟಿ ಕನ್ಸಲ್ಟೆಂಟ್ ಆಗಿದೆ. ಸೊ ಇಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ತಮ್ಮ ಸಾಮರ್ಥ್ಯ ಮತ್ತು ಅವು ಹೇಗೆ ವರ್ಕ್ ಮಾಡ್ತವೆ ಎಂಬುದರ ಆಧಾರದ ಮೇಲೆ ಈ ಒಂದು AI-ಯನ್ನು, ಅಂದರೆ ಯಾವ ಒಂದು ಕಂಪನಿ AI-ಯನ್ನು ಸೃಷ್ಟಿ ಮಾಡಿರುತ್ತದೋ ಆ ಕಂಪನಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತದೆ ಸ್ನೇಹಿತರೆ. ಸೊ ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆಯ ಮೂಲಕ ರಚಿಸಲಾದ ಮಾಡೆಲ್ಗಳು ಮತ್ತು ಪ್ರಭಾವಿಗಳು ಮಿಸ್ AI ಎಂಬ ಸೌಂದರ್ಯ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲಿದ್ದಾರೆ. ಓಕೆ, ಸ್ಪರ್ಧೆಯ ವಿಜೇತರಿಗೆ ಅಮೆರಿಕನ್ ಡಾಲರ್ ರೂಪದಲ್ಲಿ $20,000 ಬಹುಮಾನವನ್ನು ಘೋಷಿಸಲಾಗಿದೆ. ಇದು ವಿಶ್ವದ ಮೊಟ್ಟ ಮೊದಲ AI ಸೌಂದರ್ಯ ಸ್ಪರ್ಧೆಯಾಗಿದೆ. ಗಮನದಲ್ಲಿರಲಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವದ ಮೊಟ್ಟ ಮೊದಲ AI ಸೌಂದರ್ಯ ಸ್ಪರ್ಧೆಯಾಗಿದೆ. ಸ್ಪರ್ಧೆಗಳನ್ನು ಅವರ ಆನ್ಲೈನ್ ಉಪಸ್ಥಿತಿಯಾಗಿರ್ಬೋದು, ಅಂದರೆ ಆನ್ಲೈನಲ್ಲಿ ಯಾವ ರೀತಿಯದು ವರ್ಕ್ ಮಾಡುತ್ತದೆ, ಸೊ ಅವು ಯಾವ ರೀತಿಯಲ್ಲಿ ವರ್ಕಿಂಗ್ ಕೆಪಾಸಿಟಿ ಇದೆ ಮತ್ತು ಅವುಗಳನ್ನು ರಚಿಸುವ ತಾಂತ್ರಿಕ ಕೌಶಲ್ಯ, ನೋಡಿ ಅವುಗಳ ತಾಂತ್ರಿಕ ಕೌಶಲ್ಯದ ಆಧಾರದ ಮೇಲೆ ಅವುಗಳನ್ನು
ಮಿಸ್ AI ಎಂದು ಪರಿಗಣಿಸಲಾಗುತ್ತದೆ. ಯಾವ ಒಂದು AI ಇಲ್ಲಿ ಅಗ್ರಸ್ಥಾನ ಪಡೆಯುತ್ತದೆಯೋ ಅದಕ್ಕೆ $20,000 ಅಮೆರಿಕನ್ ಡಾಲರ್ ಜೊತೆಗೆ ವಿಶ್ವಮಟ್ಟದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯೂ ಕೂಡ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆ ಸಲ್ಲಲಿದೆ. ಈ ಸ್ಪರ್ಧೆಯು ಮೇ 10ರಂದು ನಡೆಯಲಿದೆ, ಗಮನದಲ್ಲಿರಲಿ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು 1950ರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಇದು ಮಾನವ ಮೆದುಳಿನಂತೆಯೇ ತರ್ಕವನ್ನು ಬಳಸಿಕೊಂಡು ಕಂಪ್ಯೂಟರ್ ಸಿಸ್ಟಮ್ಗಳು ಅಥವಾ ರೋಬೋಟ್ಗಳನ್ನು ರಚಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. AI ತಂದೆ ಜಾನ್ ಮೆಕಾರ್ಥಿ ಅಂತ ಕರಿತೀವಿ ನೋಡಿ. AIನ ಸೃಷ್ಟಿಕರ್ತ ಜಾನ್ ಮೆಕಾರ್ಥಿ ಇದನ್ನು ಯಂತ್ರಗಳಿಂದ ಪ್ರದರ್ಶಿಸುವ ಬುದ್ಧಿವಂತಿಕೆ ಎಂದು ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಏಪ್ರಿಲ್ 2024ರಲ್ಲಿ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ನೋಡಿ, ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಅಂತ ಕರಿತೀವಿ. ಈ ಆಯೋಗವು ತನ್ನ ಹೊಸದಾಗಿ ಧ್ಯೇಯ ವಾಕ್ಯವನ್ನು ಅಳವಡಿಸಿಕೊಂಡಿದೆ. ಹಾಗಾದರೆ ಆ ಧ್ಯೇಯ ವಾಕ್ಯ ಯಾವುದು? ಸೊ ಇಲ್ಲಿ ಆಪ್ಷನನ್ನು ಗಮನಿಸಬಹುದು ಸ್ನೇಹಿತರೆ. ಅದರ ಹೊಸ ಧ್ಯೇಯ ವಾಕ್ಯ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡಿಕೊಂಡಿದೆ, ಅಳವಡಿಸಿಕೊಂಡಿದೆ. ಯತ್ರ ಇತಿಹಾಸಂ ಭವಿಷ್ಯಂ ಪ್ರಸಕ್ಷಾಂತಂ ಅಂತಕ್ಕಂಥದ್ದು ಇದರ ಪ್ರಮುಖ ಧ್ಯೇಯವಾಕ್ಯವಾಗಿದೆ. ಸೊ ಈ ಧ್ಯೇಯವಾಕ್ಯ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ಏನಿದೆ ಆ ಆಯೋಗದ ಹೊಸ ಧ್ಯೇಯವಾಕ್ಯ ಅಥವಾ ಮೊಟ್ಟ ಮೊದಲ ಧ್ಯೇಯವಾಕ್ಯವಾಗಿದೆ. ಇದೇ ಮೊದಲ ಬಾರಿಗೆ ಆ ಧ್ಯೇಯವಾಕ್ಯ ಮತ್ತು ಲೋಗೋವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಕಲ್ಚರ್ ಸೊ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಇದನ್ನು ಮುಖ್ಯವಾಗಿ IHRC ಅಂತ ಕರಿತೀವಿ, ಅಂದರೆ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಅಂತ ಕರಿತೀವಿ. ಇದು ಅಡಾಪ್ಟ್ಸ್ ನ್ಯೂ ಲೋಗೋ ಆ್ಯಂಡ್ ಮೋಟೋ. ಸೊ ಇಲ್ಲಿ ಧ್ಯೇಯವಾಕ್ಯ ಮತ್ತು ಲೋಗೋ ಎರಡನ್ನು ಅಳವಡಿಸಿಕೊಂಡಿದೆ. ಇಲ್ಲಿ ಧ್ಯೇಯವಾಕ್ಯವನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಮೋಟೋ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ನೋಡಿ, ಯತ್ರ ಇತಿಹಾಸಂ ಭವಿಷ್ಯಂ ಪ್ರಸಕ್ಷಾಂತಂ ಎಂಬುದು ಅದರ ಒಂದು ಧ್ಯೇಯವಾಕ್ಯವಾಗಿದೆ. ಅಂದರೆ ಇದರ ಅರ್ಥ ಏನು ಕೊಡುತ್ತದೆ ಕನ್ನಡದಲ್ಲಿ ಅಂತ ಕೇಳಿದರೆ, ಎಲ್ಲಿ ಇತಿಹಾಸವನ್ನು ಭವಿಷ್ಯಕ್ಕಾಗಿ ಸಂರಕ್ಷಿಸಲಾಗಿದೆ ಎಂದು ಅನುವಾದಿಸುತ್ತದೆ. ಓಕೆ, ಸೊ ಇನ್ನು ಮುಖ್ಯವಾಗಿ IHRC ಕುರಿತು ನಾವು ನೋಡೋದಾದರೆ, ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ಏನಿದೆ ಸೊ ಇದು ಒಂದು ಉನ್ನತ ಸಲಹಾ ಸಂಸ್ಥೆಯಾಗಿದೆ ಎಂಬುದನ್ನು ಗಮನದಲ್ಲಿರಲಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಏಪ್ರಿಲ್ 25. ಪ್ರತಿ ವರ್ಷ ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನ ಅಥವಾ ವರ್ಲ್ಡ್ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಈ ವರ್ಷದ ಥೀಮ್ ಮತ್ತು ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಶ್ವ ಮಲೇರಿಯಾ ದಿನವನ್ನು ವಾರ್ಷಿಕವಾಗಿ ಏಪ್ರಿಲ್ 25ರಂದು ಆಚರಿಸಲಾಗುತ್ತದೆ. ಇದು ಮಲೇರಿಯಾ ವಿರುದ್ಧ ಜಾಗೃತಿ ಮತ್ತು ಕ್ರಮವನ್ನು ಉತ್ತೇಜಿಸಲು ಜಾಗತಿಕ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ವಿಶ್ವ ಮಲೇರಿಯಾ ದಿನ 2024ರ ಥೀಮ್ ನಾವು ನೋಡೋದಾದರೆ ನೋಡಿ, ಥೀಮ್ ಬಂದ್ಬಿಟ್ಟು ಹೆಚ್ಚು ಸಮಾನ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ವೇಗಗೊಳಿಸುವುದು ಆಗಿದೆ. ಅಂದರೆ ಆಕ್ಸಿಲರೇಟಿಂಗ್ ದ ಫೈಟ್ ಅಗೇನೆಸ್ಟ್ ಮಲೇರಿಯಾ ಫಾರ್ ಎ ಮೋರ್ ಇಕ್ವಿಟಬಲ್ ವರ್ಲ್ಡ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಇನ್ನು ಮುಖ್ಯವಾಗಿ ಮಲೇರಿಯಾದ ಬಗ್ಗೆ ಪ್ರಮುಖ ಸಂಗತಿಗಳನ್ನು ಕುರಿತು ನಾವು ನೋಡೋದಾದರೆ, ಮಲೇರಿಯಾ ಪ್ಲಾಸ್ಮೋಡಿಯಂ ಪರಾವಲಂಬಿಯಿಂದ ಉಂಟಾಗ್ತಕ್ಕಂಥ ಒಂದು ರೋಗವಾಗಿದೆ. ಈ ಪರಾವಲಂಬಿಯು ಮಲೇರಿಯಾ ವಾಹಕಗಳು ಎಂಬ ಕರೆಯಲ್ಪಡುವ ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಕಡಿತದ ಮೂಲಕ ಮನುಷ್ಯನಿಗೆ ಹರಡುತ್ತದೆ. ಮಲೇರಿಯಾ ಪರಾವಲಂಬಿಯನ್ನು ಹೊತ್ತ ಸೊಳ್ಳೆಯು ಮನುಷ್ಯನನ್ನು ಕಚ್ಚಿದಾಗ ಅದು ಪರಾವಲಂಬಿಯನ್ನು ತನ್ನ ಲಾಲಾರಸದೊಂದಿಗೆ ರಕ್ತ ಪ್ರವಾಹಕ್ಕೆ ಹೆಚ್ಚುಚ್ಚುತ್ತದೆ. ಇದರಿಂದಾಗಿ ಮಲೇರಿಯಾ ರೋಗ ನಮಗೆ ಸಂಭವಿಸತಕ್ಕಂಥದ್ದು ನೀವು ಗಮನಿಸಬಹುದು. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ವಿಶ್ವಸಂಸ್ಥೆಯ ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ 2023. ನೋಡಿ, ವಿಶ್ವಸಂಸ್ಥೆಯು ಇತ್ತೀಚೆಗೆ ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ. ಹಾಗಾದರೆ ಕೇಳಬಹುದು, ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಯು ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ ಬಿಡುಗಡೆ ಮಾಡಿದೆ ಅಂತ. ಸೊ ಇಲ್ಲಿ WHO ಅಂತಲೂ ಕೂಡ ಕೇಳ್ಬೋದು. ಸೊ ಇಲ್ಲಿ ವಿಶ್ವಸಂಸ್ಥೆಯ ಈ ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ ಎಷ್ಟು ಜನರು ತೀವ್ರವಾದ ಹಸಿವಿನಿಂದ ಬಳಲಿದ್ದಾರೆ, ನೋಡಿ ಎಷ್ಟು ಜನರು ತೀವ್ರವಾದ ಹಸಿವಿನಿಂದ ಬಳಲಿದ್ದಾರೆ ಎಂದು ವರದಿ ಮಾಡಿದೆ.
ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 282 ಮಿಲಿಯನ್ ಜನರು 2023ರಲ್ಲಿ ಅತಿ ಹೆಚ್ಚು ಅಂದರೆ ತೀವ್ರವಾದ ಹಸಿವಿನಿಂದ ಬಳಲಿದ್ದಾರೆ ಎಂದು ವರದಿ ಮಾಡಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, UN ರಿಪೋರ್ಟ್ ನೋಡಿ. ಸೊ ಈ ವರದಿಯ ಪ್ರಕಾರ 2023ರಲ್ಲಿ 282 ಮಿಲಿಯನ್ ಪೀಪಲ್ ಏನಿದ್ದಾರೆ ಸೊ ಫೋರ್ಸ್ಡ್ ಹಂಗರಲ್ಲಿ ತೊಡಗಿರತಕ್ಕಂಥ ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಯುನೈಟೆಡ್ ನೇಷನ್ನ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ 2023ರ ಪ್ರಕಾರ 59 ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಸುಮಾರು 282 ಮಿಲಿಯನ್ ಜನರು ತೀವ್ರ ಹಸಿವಿನಿಂದ ಬಳಲಿದ್ದಾರೆ. 2022ಕ್ಕೆ ಹೋಲಿಸಿದರೆ 24 ಮಿಲಿಯನ್ ಹೆಚ್ಚಳವಾಗಿದೆ. ಗಮನಿಸಿ, 2022ಕ್ಕೆ ಹೋಲಿಸಿದರೆ 2023ರಲ್ಲಿ 24 ಮಿಲಿಯನ್ ಜನರು ಹೆಚ್ಚಾಗಿದ್ದಾರೆ ಎಂಬುದು ವರದಿಯಾಗಿದೆ. ಓಕೆ, ಸುಮ್ಮನೆ ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿಯ ಬಗ್ಗೆ ನಾವು ನೋಡೋದಾದರೆ, ಆಹಾರ ಬಿಕ್ಕಟ್ಟುಗಳ ಕುರಿತಾದ ಜಾಗತಿಕ ವರದಿಯು ಆಹಾರ ಬಿಕ್ಕಟ್ಟುಗಳ ವಿರುದ್ಧ ಜಾಗತಿಕ ನೆಟ್ವರ್ಕ್ಗಾಗಿ ಆಹಾರ ಭದ್ರತಾ ಮಾಹಿತಿ ನೆಟ್ವರ್ಕ್ ತಯಾರಿಸಿದ ವಾರ್ಷಿಕ ವರದಿಯಾಗಿದೆ. ನೋಡಿ, ಆಹಾರ ಭದ್ರತಾ ನೆಟ್ವರ್ಕ್ ಇದನ್ನು ತಯಾರಿಸಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ಆಹಾರ ಬಿಕ್ಕಟ್ಟುಗಳ ಕುರಿತು ಮೊದಲ ಜಾಗತಿಕ ವರದಿಯನ್ನು 2016ರಲ್ಲಿ ಪ್ರಕಟಿಸಲಾಗಿತ್ತು. ವಿಶ್ವದಲ್ಲಿ ತೀವ್ರ ಆಹಾರ ಭದ್ರತೆಯನ್ನು ಎದುರಿಸುತ್ತಿರುವ ಹೆಚ್ಚಿನ ಸಂಖ್ಯೆಯ ಜನರನ್ನು ಹೊಂದಿರುವ ದೇಶಗಳು. ಹಾಗಾದರೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ 2023ರಲ್ಲಿ ಅತಿ ಹೆಚ್ಚು ಅಂದರೆ ಆಹಾರ ಅಭದ್ರತೆಯನ್ನು ಹೊಂದಿರತಕ್ಕಂಥ ದೇಶ ಕಾಂಗೋ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಸ್ಥಾನದಲ್ಲಿದೆ ಕಾಂಗೋ, 2ನೇ ಸ್ಥಾನದಲ್ಲಿ ನೈಜೀರಿಯಾ, 3ನೇ ಸ್ಥಾನದಲ್ಲಿ ಸುಡಾನ್, 4ನೇ ಸ್ಥಾನದಲ್ಲಿ ಅಫ್ಘಾನಿಸ್ತಾನ್, 5ನೇ ಸ್ಥಾನದಲ್ಲಿ ಇಥಿಯೋಪಿಯಾ. ಹೀಗೆ ಈ 5 ದೇಶಗಳು ವಿಶ್ವದ ಅತ್ಯಂತ ತೀವ್ರವಾದ ಹಸಿವಿನಿಂದ ಬಳಲಿರ್ತಕ್ಕಂಥ ದೇಶಗಳು ಎಂಬ ಹೆಗ್ಗಳಿಕೆ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಭಾರತವು ಕ್ರಿಸ್ಟಲ್ ಮೇಜ್ 2 ವಾಯು ಉಡಾವಣಾ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಿತು. ಹಾಗಾದರೆ ಈ ಕ್ಷಿಪಣಿಯ ಮೂಲ ಯಾವ ದೇಶ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರತಕ್ಕಂಥ ಉತ್ತರ ಇಸ್ರೇಲ್ ದೇಶ ನಿರ್ಮಿರ್ತಕ್ಕಂಥ ಕ್ರಿಸ್ಟಲ್ ಮೇಜ್ 2. ನೋಡಿ, ಕ್ರಿಸ್ಟಲ್ ಮೇಜ್ ಎಂಬುದು ಒಂದು ವಾಯು ಉಡಾವಣಾ ವ್ಯವಸ್ಥೆಯಾಗಿದೆ. ಹಾಗಾದರೆ ಯಾವ ರೀತಿಯ ಉಡಾವಣಾ ವ್ಯವಸ್ಥೆ ಇದು? ಗಮನಿಸಿ, ತುಂಬಾ ಇಂಪಾರ್ಟೆಂಟು. ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ನೋಡಿ, ಇದೊಂದು ದೀರ್ಘ ಶ್ರೇಣಿಯಲ್ಲ, ಲಘು ಶ್ರೇಣಿಯಲ್ಲ, ಮಧ್ಯಮ ಶ್ರೇಣಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕ್ರಿಸ್ಟಲ್ ಮೇಜ್ 2 ಎಂಬುದು ಒಂದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಅಂದರೆ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ಸೊ ಇದರ ಮೂಲ ಇಸ್ರೇಲ್ ಆಗಿದೆ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟ್ಸ್ ನ್ಯೂ 250 ಕಿಲೋಮೀಟರ್ ಸ್ಟ್ರೈಕ್ ರೇಂಜ್ ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಅಂದರೆ 250 ಕಿಲೋಮೀಟರ್ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಏರ್ ಸ್ಟ್ರೈಕ್ ಇದು. ಓಕೆ, ಸೊ ಇದು ಗಮನದಲ್ಲಿರಲಿ. ಸೊ ಇದಕ್ಕೆ ಲಾಂಚ್ ಮಾಡಿರ್ತಕ್ಕಂಥದ್ದು 250 ಕಿಲೋಮೀಟರ್ ಸ್ಟ್ರೈಕ್ ಹೊಂದಿರತಕ್ಕಂಥ ಒಂದು ಪ್ರಮುಖ ಒಂದು ಮಿಡಲ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಬಹುದು ಕ್ರಿಸ್ಟಲ್ ಮೇಜ್ 2 ಅಂತ ಕರಿತೀವಿ ಇದನ್ನು. ಸೊ ಓಕೆ, ಸೊ Su-30 MKI ಫೈಟರ್ ಜೆಟ್ನ ಮೂಲಕ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಇದನ್ನು ಉಡಾವಣೆ ಮಾಡಿರ್ತಕ್ಕಂಥದ್ದು, ಅಂದರೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಭಾರತದ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ತನ್ನ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕ್ರಿಸ್ಟಲ್ ಮೇಜ್ 2ನ ಹೊಸ ಮಾದರಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಹೆಚ್ಚುವರಿಯಾಗಿ ಈ ಹೊಸ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ಅಗ್ನಿ ಸರಣಿಯ ಕ್ಷಿಪಣಿ ವ್ಯವಸ್ಥೆಗಳ ಭಾಗವಾಗಿಲ್ಲ ಎಂದು ರಕ್ಷಣಾ ಮತ್ತು ಭದ್ರತಾ ಸ್ಥಾಪನೆಯ ಮೂಲಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಕ್ಷಿಪಣಿಯು 250 ಕಿಲೋಮೀಟರ್ಗಿಂತಲೂ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ. ಗಮನಿಸಿ ಸ್ನೇಹಿತರೆ, ಸೊ 250 ಕಿಲೋಮೀಟರ್ಗಿಂತಲೂ ಹೆಚ್ಚು ವ್ಯಾಪ್ತಿಗೆ ಇದೀಗ ಕಾರಣವಾಗಿದೆ. ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ Su-30 MKI ಫೈಟರ್ ಜೆಟ್ನಿಂದ ಇದನ್ನು ಉಡಾಯಿಸಲಾಗಿದೆ. ಈ ಕ್ಷಿಪಣಿಯ ಇಸ್ರೇಲ್ ಮೂಲದ ಕ್ರಿಸ್ಟಲ್ ಮೇಜ್ 2 ಎಂದು ನಂಬಲಾಗಿದೆ. ಇದನ್ನು ರಾಕ್ಸ್ ಎಂಬ ಹೆಸರಿನಿಂದ ಕರೀತಾರೆ. ಸೊ ಗಮನಿಸಿ, ಇದನ್ನು ರಾಕ್ಸ್ ಎಂಬ ಹೆಸರಿನಿಂದ ಕರೆಯಲಾಗ್ತಕ್ಕಂಥದ್ದು. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಏಪ್ರಿಲ್ 2024ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಹೊಸದಾಗಿ ಕಡ್ಡಾಯಗೊಳಿಸಿದ ಶಿಶುಪಾಲನಾ ರಜೆಯ ಅವಧಿ. ಗಮನಿಸಿ,
ಶಿಶುಪಾಲನ ರಜೆಯ ಅವಧಿ ಎಷ್ಟು? ಇದು ಹೆರಿಗೆಯ ರಜೆಯಲ್ಲ, ಶಿಶುಪಾಲನ ಅಂದರೆ ಶಿಶುಗಳು ಹುಟ್ಟಿದ ಮೇಲೆ, ಮಗು ಹುಟ್ಟಿದ ಮೇಲೆ ಅವುಗಳನ್ನು ನೋಡಿಕೊಳ್ಳುವುದಕ್ಕೆ ಹೆಣ್ಣು ಮಕ್ಕಳಿಗೆ ರಜೆ ಎಷ್ಟು ಘೋಷಣೆ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 2 ವರ್ಷಗಳು ಸ್ನೇಹಿತರೆ, ಗಮನಿಸಿ. ಶಿಶುಪಾಲನಾ ರಜೆಯ ಅವಧಿ 2 ವರ್ಷಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು. ನೋಡಿ, 2 ಇಯರ್ಸ್ ಚೈಲ್ಡ್ ಕೇರ್ ಲೀವ್ ಇದೀಗ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದೆ. ಹಾಗಾದರೆ ಅದರ ಜೊತೆಗೆ ಮೆಟರ್ನಿಟಿ ಲೀವ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಸುಪ್ರೀಂ ಕೋರ್ಟ್ ಮೇನಾಗಿ ಈ ಒಂದು ವರದಿಯನ್ನು ಮಾಡಿದೆ. ಅಂದರೆ ಭಾರತದಾದ್ಯಂತ ಇದೀಗ ಅಪ್ಲೈ ಆಗ್ತಾ ಇದೆ. ಇಲ್ಲಿ ಮೆಟರ್ನಿಟಿ ಮತ್ತು ಚೈಲ್ಡ್ ಕೇರ್ ಲೀವ್ ಕೂಡ ಎರಡನ್ನೂ ಕೂಡ ಬಿಡುಗಡೆ ಮಾಡಿದೆ ಸುಪ್ರೀಂ ಕೋರ್ಟ್. ಹೆಚ್ಚಿನ ಮಾಹಿತಿ ನೋಡಿ, ಗಮನಿಸಿ. ಮಹಿಳಾ ಉದ್ಯೋಗಿಗಳಿಗೆ 180 ದಿನಗಳ ಕಡ್ಡಾಯ ಹೆರಿಗೆ ರಜೆ. ಗಮನಿಸಿ, 180 ದಿನಗಳ ಕಡ್ಡಾಯ ಹೆರಿಗೆ ರಜೆ ಘೋಷಣೆಯೊಂದಿಗೆ 2 ವರ್ಷಗಳ ಶಿಶುಪಾಲನಾ ರಜೆ ಸಂವಿಧಾನ ಅರ್ಹತೆ ಎಂದು ಸುಪ್ರೀಂ ಕೋರ್ಟ್ ಇದೀಗ ಸ್ಥಾಪನೆ ಮಾಡಿದೆ. ನೋಡಿ, ಶಿಶುಪಾಲನಾ ರಜೆ 2 ವರ್ಷ, ಮುಖ್ಯವಾಗಿ ಕಡ್ಡಾಯ ಹೆರಿಗೆ ರಜೆಗೆ 180 ದಿನ ಘೋಷಣೆ ಮಾಡಿದೆ. ಪೀಠದ ನೇತೃತ್ವದ CJI ಚಂದ್ರಚೂಡ್ ಅಂತಹ ರಜೆಯನ್ನು ನಿರಾಕರಿಸುವುದರಿಂದ ಮಹಿಳೆಯರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸುತ್ತಾರೆ ಎಂದು ಹೈಲೈಟ್ ಮಾಡಿದ್ದಾರೆ. ಅಂದರೆ 2 ವರ್ಷಗಳ ಕಾಲ ಕಂಪನಿಗಳಿಗೆ ಬರಲಿಲ್ಲ ಅಂದರೆ ಇಲ್ಲಿ ರಜೆ ನೀಡುವಂತೆ ಒತ್ತಾಯಿಸ್ತಾರೆ. ಇದು ತರವಲ್ಲ ಎಂದು ಹೇಳಿಕೆ ನೀಡಿದೆ. ಅದರ ಜೊತೆಗೆ ಹಿಮಾಚಲ ಪ್ರದೇಶದ ಸಹಾಯಕ ಪ್ರಾಧ್ಯಾಪಿಕೆಯಾಗಿರತಕ್ಕಂಥ ಶಾಲಿನಿ ಧರ್ಮಾನಿ ಅವರ ಮನವಿಯನ್ನು ಅನುಸರಿಸಿ ಈ ತೀರ್ಪನ್ನು ಇದೀಗ ನೀಡಲಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನಿಧನರಾದ ಸುಬ್ರಹ್ಮಣ್ಯ ಧಾರೇಶ್ವರ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಖ್ಯಾತ ಸಾಧನೆ ಮಾಡಿದ್ದಾರೆ? ನೋಡಿ, ಸುಬ್ರಹ್ಮಣ್ಯ ಧಾರೇಶ್ವರ ಸರಿಯಾಗಿರ್ತಕ್ಕಂಥ ಉತ್ತರ. ಇವರು ಕರ್ನಾಟಕದ ಖ್ಯಾತ ಯಕ್ಷಗಾನ ಒಂದು ವಲಯಕ್ಕೆ ಸೇರಿದಂಥವರು. ಸುಬ್ರಹ್ಮಣ್ಯ ಧಾರೇಶ್ವರ್ ನಿಧನರಾಗಿದ್ದಾರೆ. ಇಲ್ಲಿ ಗಮನಿಸಬಹುದು, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರನ್ನು ಅಮೋಘವಾಗಿ ಭಾಗವತ ಶ್ರೇಷ್ಠ ಎಂಬ ಬಿರುದಿನಿಂದ ಕರೆಯಲಾಗುತ್ತದೆ. ನೋಡಿ, ಭಾಗವತ ಶ್ರೇಷ್ಠ ಎಂಬ ಬಿರುದಿನಿಂದ ಇವರನ್ನು ಕರೆಯಲಾಗುತ್ತದೆ. ಇವರು ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಧಾರೇಶ್ವರ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕಂಚಿನ ಕಂಠದ ಪ್ರಯೋಗಶೀಲ ಹಾಡುಗಾರರಾಗಿದ್ದ ಬಡಗುತಿಟ್ಟು ಯಕ್ಷಗಾನ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಇಂದು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದವರಾಗಿದ್ದರು ಎಂಬುದು ಗಮನಿಸಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಏಪ್ರಿಲ್ 2024ರಲ್ಲಿ UNCTAD ವರದಿಯ ಪ್ರಕಾರ 2023ರಲ್ಲಿ ಭಾರತದ ಸೇವಾ ರಫ್ತುಗಳ ಶೇಕಡಾವಾರು ಬೆಳವಣಿಗೆ ಎಷ್ಟು? ಸೇವಾ ರಫ್ತುಗಳು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, 11.4% ಅಂತ ವರದಿ ಮಾಡಿದೆ. ಇಲ್ಲಿ ವಿಶ್ವಸಂಸ್ಥೆಯ CTAD ವರದಿ ಮಾಡಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ವರದಿಯ ಪ್ರಕಾರ ಭಾರತದ 2023ರ ಸೇವಾ ರಫ್ತುಗಳ ಬೆಳವಣಿಗೆ 11.4% ಹೆಚ್ಚಳವಾಗಿದೆ. ಈ ಮೂಲಕ ಭಾರತ ಚೀನಾ ದೇಶವನ್ನು ಹಿಂದಿಕ್ಕಿದೆ ಸೇವಾ ವಲಯದ ರಫ್ತಿನಲ್ಲಿ. ಓಕೆ, ಗಮನಿಸಿ. ಇಂಡಿಯಾಸ್ ಸರ್ವಿಸಸ್ ಎಕ್ಸ್ಪೋರ್ಟ್ ಗ್ರೋ 11.4% ಇನ್ 2024. UNCTAD ವರದಿ ಮಾಡಿದೆ. ಈ ತರಹದ ಮಾಹಿತಿಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ನೋಡಿ, ಟೋಟಲ್ ಆಗಿ ಭಾರತದ ಒಂದು ಸೇವಾ ವಲಯಗಳ ರಫ್ತು 2023ರಲ್ಲಿ 11.4% ಅಷ್ಟು ಬೆಳವಣಿಗೆ ಕಂಡು ಟೋಟಲ್ ಆಗಿ ಅಮೌಂಟ್ ರೀತಿಯಲ್ಲಿ ನೋಡೋದಾದರೆ 345 ಶತಕೋಟಿಗೆ ಏರಿಕೆಯಾಗಿದೆ. ನೋಡಿ, ಟೋಟಲ್ ಆಗಿ ಸೇವಾ ವಲಯದ ರಫ್ತು ಭಾರತದಿಂದ ಆಗಿರತಕ್ಕಂಥದ್ದು 345 ಶತಕೋಟಿ. ಇದು ನೋಡಿ ಮುಖ್ಯವಾಗಿ ಚೀನಾವನ್ನು ಮೀರಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಓಕೆ, ಈ ಬೆಳವಣಿಗೆಗೆ ಮುಖ್ಯ ಕಾರಣವೇನು ಹಾಗಾದರೆ ಅಂದರೆ ಈ ಬೆಳವಣಿಗೆಗೆ ಮುಖ್ಯ ಕಾರಣ ನೋಡಿ ಪ್ರಯಾಣ, ಅಂದರೆ ಅಂತಾರಾಷ್ಟ್ರೀಯ ಪ್ರಯಾಣವಾಗಿರ್ಬೋದು, ಸಾರಿಗೆಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ವಸ್ತುಗಳು, ಆತಿಥ್ಯ ಕ್ಷೇತ್ರಗಳು ಭಾರತದ ಸೇವೆಗಳ ರಫ್ತು ಹೆಚ್ಚಳಕ್ಕೆ ಮುಖ್ಯ ಕಾರಣಗಳಾಗಿವೆ ಎಂಬುದು ಗಮನದಲ್ಲಿರಲಿ. UNCTADನ ತ್ರೈಮಾಸಿಕ ಬುಲೆಟ್ನ ಪ್ರಕಾರ ಜಾಗತಿಕ ಸೇವೆಗಳ ರಫ್ತು 2023ರಲ್ಲಿ 7.9 ಟ್ರಿಲಿಯನ್ಗೆ
ಸಂಬಂಧಪಟ್ಟಿದೆ. ಅಂದರೆ $7.9 ಟ್ರಿಲಿಯನ್ ಏರಿಕೆಯಾಗಿದ್ದು 8.9% ಏರಿಕೆಯನ್ನು ಕಂಡಿದೆ. ನೋಡಿ, 2022ಕ್ಕೆ ಹೋಲಿಸಿದರೆ 2023ರ ಜಾಗತಿಕ ಸೇವಾ ರಫ್ತು ಪ್ರಮಾಣ 8.9%ಗೆ ಏರಿಕೆಯಾಗಿದೆ. ಅಮೌಂಟ್ ರೀತಿ ನೋಡೋದಾದರೆ $7.9 ಟ್ರಿಲಿಯನ್ ಅಷ್ಟು ಏರಿಕೆ ಕಂಡಿದೆ. ನೆಕ್ಸ್ಟ್ 10ನೇ ಪ್ರಮುಖ ಕ್ವಶನ್ ನೋಡಿ. ಪ್ರಸಿದ್ಧ ವ್ಯಕ್ತಿ ಸುಧೀರ್ ಕಕ್ಕರ್ ಅವರು ಏಪ್ರಿಲ್ 2024ರಲ್ಲಿ ನಿಧನರಾದರು. ಅವರು ಕೆಳಗಿನ ಯಾವ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿದ್ದಾರೆ? ನೋಡಿ, ಕಾಕರ್ ಅವರು ಪ್ರಸಿದ್ಧ ವಿಶ್ಲೇಷಕ, ಬರಹಗಾರ, ಸಾಂಸ್ಕೃತಿಕ ವಿಮರ್ಶಕ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಪ್ರಮುಖ, ಇವರೊಬ್ಬ ಭಾರತದ ಪ್ರಖ್ಯಾತ ಮನೋವಿಜ್ಞಾನಿ. ಓಕೆ, ಸೊ ಇದು ಗಮನದಲ್ಲಿ ಇರಲಿ. ಪ್ರಖ್ಯಾತ ಮನೋವಿಜ್ಞಾನಿಗಳಾಗಿದ್ದರು ಇವರು. ಅದರ ಜೊತೆಗೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಆ ಕಾರಣಕ್ಕಾಗಿ ಬರಹಗಾರರು ಅಂತ ಮೆನ್ಷನ್ ಮಾಡ್ತಾರೆ. ಸೊ ಸಾಂಸ್ಕೃತಿಕ ವಿಮರ್ಶಕರು ಕೂಡ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಭಾರತದ ಪ್ರಖ್ಯಾತ ಮನೋವಿಶ್ಲೇಷಕ ಎಂಬುದು. ಓಕೆ, ಸೊ ನೆಕ್ಸ್ಟ್ ನಾವು 11ನೇ ಪ್ರಮುಖ ಮಾಹಿತಿ ನೋಡಿ. ಮಾಜಿ ಕಾಮನ್ವೆಲ್ತ್ ಗೇಮ್ಸ್ ಚಿನ್ನದ ಪದಕ ವಿಜೇತರಾಗಿರ್ತಕ್ಕಂಥ ನರಸಿಂಗ್ ಪಾಂಚಮ್ ಯಾದವ್ ಅವರನ್ನು ಏಪ್ರಿಲ್ 2024ರಂದು ಭಾರತದ ಕುಸ್ತಿ ಫೆಡರೇಷನ್ನ ಅಥ್ಲೇಟ್ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ 12ನೇ ಮಾಹಿತಿ ನೋಡಿ. RBI ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ ಆಗಿ ಟಿ ರವಿಶಂಕರ್ ಅವರ ಅವಧಿಯನ್ನು ಭಾರತ ಸರ್ಕಾರವು ಮೇ 3, 2024ರಿಂದ ಜಾರಿಗೆ ಬರುವಂತೆ ಅಥವಾ ಮುಂದಿನ ಆದೇಶಗಳವರೆಗೆ ಯಾವುದು ಮೊದಲು ಆ ಅವಧಿಯನ್ನು ವಿಸ್ತರಿಸಿದೆ. ಅಂದರೆ 1 ವರ್ಷದ ಅವಧಿಯನ್ನು ವಿಸ್ತರಿಸಿದೆ. ಮೇ 2024ರವರೆಗೆ 24ರಿಂದ 1 ವರ್ಷದ ಅವಧಿಯನ್ನು ವಿಸ್ತರಿಸಿದೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ ಆಗಿ ಟಿ ರವಿಶಂಕರ್ ಮುಂದಿನ 1 ವರ್ಷದವರೆಗೆ ಈ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.